ದೀಪಕ್ಕೆ ಉರಿವುದೇ ಬದುಕುವ ದಾರಿ ಆಕಾಶದೀಪ. ಕವಿ KS ನರಸಿಂಹಸ್ವಾಮಿ ಅವರು ದಾಂಪತ್ಯ ಬಗ್ಗೆ ಅದರ ಸವಿಯ ಬಗ್ಗೆ ಎಷ್ಟು ಸೊಗಸಾಗಿ ಹೇಳಿದಾರೆ ಗೊತ್ತಾ. ಸಂಸಾರ ಸವಿ ಸವಿ ಸಂಸಾರ ಆಗಲು ಏನೆಲ್ಲ ಸೂತ್ರಗಳಿವೆ ಅಂತ ಹೇಳಿದಾರೆ ಗೊತ್ತಾ. ಏನಾಗಿದೆ ಇವತ್ತು ನಿಮಗೆ? ಪ್ರೀತಿನೇ ಉಸಿರಾಡ್ತಾ ಪ್ರೀತಿನೇ ತಿಂದು ಪ್ರೀತಿನೇ ತೆಗ್ತೀರೇನು? ಹೂವು ಅರಳಿತು ಹೇಗೆ ಪ್ರೀತಿ ಇಲ್ಲದೆ, ಗಂಧ ಹುಟ್ಟಿತು ಹೇಗೆ ಪ್ರೀತಿ ಇಲ್ಲದೆ, ದುಂಬಿ ಬಂದಿಯಿತು ಹೇಗೆ ಪ್ರೀತಿ ಇಲ್ಲದೆ, ಬೆಳಗ್ಗೆ ಹರಿದೀತು ಹೇಗೆ, ಬೆಳಗು ಮೂಡಿಯಿತು ಹೇಗೆ, ಮೊಳಕೆ ಒಡೆದೀತು ಹೇಗೆ, ಚಿಗುರು ಹುಟ್ಟಿದ್ದು ಹೇಗೆ, ಹಕ್ಕಿ ಹಾರಿತು ಹೇಗೆ ಪ್ರೀತಿ ಇಲ್ಲ. ಏನಾಗಿದೆ ನಿಮಗಿವತ್ತು? ಅಕ್ಕ 1 kg ಲಾಡ್ ಕೊಡಪ್ಪ. ಅಕ್ಕ ಒಲೆ ಮುಂದೆ ನಿಂತ್ಕೊಂಡು ಕನ್ಸ್ ಕಾಣ್ತಿದ್ಯಾ? 1 kg ಲಾಡ್ ಕೊಡು. ಗೌಡ್ರೆ ಬಿಸಿಬೇಳೆ ಹೊತ್ತು ಕೊಡ್ಲಾ? ಏನಪ್ಪ ತಿಂಡಿನೂ ಮಾಡ್ತಾ ಇದೀಯಾ? ಯಾವತ್ತಿನಿಂದ? ಯಾವತ್ತಿಂದ? ಏನಕ್ಕ ಸ್ವೀಟ್ ಅಂಗಡಿಯಾ ಹೋಟ್ಲು ಮಾಡ್ಬಿಟ್ಟಿಯಾ? ಹಾಂ ಹಾಂ ಹಾಂ. ನನ್ನ ಹೆಡ್ತಿಗೆ ತಿಂಡಿ ಮಾಡಬೇಡ, ಬಿಸಿಬೇಳೆ ಬಾರ್ ತರ್ತೀನಿ ಅಂದ್ಬಿಟ್ಟು ಫೋನ್ ಮಾಡ್ತೀನಿ. ಗೌಡ್ರೆ ಗೌಡ್ರೆ ಒಂದು ನಿಮಿಷ. ಗೌಡ್ರೆ ಬರೀ ಸಿಹಿ ತಿಂಡಿ. ಚಂದ್ರಿ ಎಲ್ಲಿ ಹಾಳಾಗೋದ್ಲು? ಮನೆ ಕೆಲಸ ಒಂದು ಮಾಡಲ್ಲ ಅವಳು, ಇದು ತಿರುಗ್ತಾಳೆ. ಅವರೇ ನಾನು ಇಲ್ಲೇ ಇದ್ದೀನಿ, ಎಲ್ಲ ಕೆಲಸ ಮಾಡಿ ಮುಗಿಸಾಗಿದೆ ಗೊತ್ತಾ? ಅವರೇ ನೂರನೇ ಶತಕ ಬಾರಿಸಿದ ತೆಂಡೂಲ್ಕರ್. ಅಪ್ಪೋರೆ ತೆಂಡೂಲ್ಕರು ಸತ್ಕ ಬಾರಿಸಿದಾನೆ ಅಂತ ಅವತ್ತೇ ಎಲ್ಲ ಮಾತಾಡ್ಕೋತಿದ್ರಲ್ವಾ? ಇವರು ಮೊದಲೇ ಪೇಪರ್ ಕತ್ಕೊಂಡ್ ಬಂದಿರ್ತಾರೆ, ಅದಕ್ಕೆ ಅವರು ಪೇಪರ್ ಮಧ್ಯೆ ಹಳೇದನ್ನ ಯಾವುದೋ ಸೇರಿಸ್ಕೊಟ್ಟಿರ್ತಾರೆ. ನೋಡಿ ನಿಮ್ಮ ನ್ಯಾಮರ್ಸಕ್ ಹಂಗೆ ಮಾಡಿರ್ತಾರೆ. ಹಂಗ ನಾನೇನೋ ನೋಡೋಣ ಅಂತ ಬಂದ್ರೆ ನಿಮ್ದೇ ಪುರಾಣ ಜಾಸ್ತಿ ಆಯ್ತು. ಸುಮ್ಮನೆ ಇರಿ. ಈ ಅಮ್ಮ ಎಲ್ಲಿ ಹಾಳಾಗೋದ್ಲು? ಒಂದು ಕೆಲಸ ಮಾಡಲ್ಲ ಅವಳು. ಹೌದು, ಎಲ್ಲಿ ಹಾಳಾಗೋದು? ಸುಮ್ಮನೆ ರೀ.
ದೀಪಾ, ಏನದು ಏನು ತೊಗೊಂಡೋಗ್ತಾ ಇದೀಯಾ? ಅತ್ತೆ ಅದು ಚಂದ್ರಿ, ಏನು ಕಿಸಿತಾ ಇದೀಯಾ? ವರ್ಷಿದ್ದನ್ನೇ ಒರೆಸಿ ಮಾಯ ಮಾಡ್ಬೇಕು ಅನ್ಕೊಂಡೇನೋ? ಇಟ್ಬಿಟ್ಟು ಬೇರೆ ಕೆಲಸ ನೋಡೋಗು. ಏನ್ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಏನ ತೋರ್ಸು. ಸರಿ ಹೋಗು. ನನ್ನ ಸೊಸೆ ನನಗಿಂತ ಚೆನ್ನಾಗಿ ಬಿಸಿಬೇಳೆ ಭಾತ್ ಮಾಡಿದ್ದಾಳೆ. ನನ್ನ ಮಗನ ಚೆನ್ನಾಗಿ ನೋಡ್ಕೋತಾಳೆ. ಲಕ್ಷ್ಮಿ, ಅವಳು ಯಾರು? ನನ್ನ ಸೊಸೆ. ಅಡುಗೆ ಮಾಡೋದ್ರಲ್ಲೂ ನಂತರನೇ. ಸಸ್ಯಾಹಾರಿ ಮೊಟ್ಟೆ ಉತ್ಪಾದಿಸಲು ವಿಜ್ಞಾನಿಗಳ ಹೋರಾಟ. ಆಕಾಶಣ, ಆಕಾಶಣ, ಅದು ಗೋಧಿ ಹಿಟ್ಟು ಖಾಲಿಯಾಗಿದೆ, ನಾನು ಹೋಗಿ ತರ್ತೀನಿ. ಬಿಸಿಬೇಳೆ ಬಾತ್ ಬಡಿಸ್ಲಾ? ನೀವಿಷ್ಟು ಪ್ರೀತಿಯಿಂದ ಮಾಡ್ಕೊಂಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಪ್ರೀತಿಯಿಂದನೇ ತಿನ್ನಬೇಕು ಅಂತ ಕಾಯ್ತಾ ಇದ್ದೆ. ಬಡಿಸಿ. ದೀಪ ಅವರೇ, ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿದೆ. ಇಂಥ ಬಿಸಿಬೇಳೆಭಾತ್ ನಾನು ಯಾವತ್ತೂ ತಿಂದಿಲ್ಲ. ನಿಜ. ಕೂತ್ಕೊಳ್ಳಿ. ಪರವಾಗಿಲ್ಲ, ನೀವು ತಿನ್ನಿ.
ದೀಪಾ ಆಕಾಶ್ ರೀ ಏನ್ರಿ ಇದು ಅಯ್ಯೋ ನನ್ ಸೊಸೆನ್ ಕಾಪಾಡ್ರಪ್ಪ ಕಾಪಾಡ್ರಿ ಅಯ್ಯೋ ದೇವ್ರೆ ಏನಾಗ್ತದೆ ಆಕಾಶ್ ಯಾರೋ ಕಾಪಾಡೋದು ಕಾಪಾಡ್ರಪ್ಪ ನನ್ ಸೊಸೆನ್ ಕಾಪಾಡ್ರಿ ಹಲೋ ಸರಿಯಾಗಿ ಕೇಳಿಸ್ಕೊ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೀಪಾನ ಕಿಡ್ನಾಪ್ ಮಾಡಿದೀವಿ. ಯಾರು ನೀವು ದಡ್ಡ, ಕಿಡ್ನಾಪ್ ಮಾಡಿರೋರು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗ್ತಾರ. ಆದರೆ ಒಂದು ತಿಳ್ಕೊಳ್ಳಿ, ನೀವೇನಾದರೂ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ಸಾಯಿಸ್ಬಿಡ್ತೀವಿ. ನಾವು ಸಾಯೋಕ್ಕೂ ರೆಡಿ, ಸಾಯಿಸೋಕ್ಕೂ ರೆಡಿ. ಇಷ್ಟಕ್ಕೆ ಶಾಕ್ ಆಗ್ಬೇಡ ಬ್ರದರ್. 50 ಲಕ್ಷನ 4 ದಿನದಲ್ಲಿ ಕೊಡಬೇಕು. ಕೊಡದಿದ್ರು ಸಾಯಿಸ್ಬಿಡ್ತೀವಿ. ಹಲೋ ಹಲೋ ಏನಾರು ಮಾಡ್ರಿ ನೋಡ್ರಿ ಅಲ್ಲಿ ಏನು ಯಾರು ಕಿಡ್ನಾಪ್ ಮಾಡಿದಾರಂತ. ಅಕ್ಕೆ ಅಣ್ಣ ಆಕಾಶ್ ದೀಪ ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸಾ ರೇ ನಿ ರೇ ಸಾ ನಿ ಸ ನಿ ಧ ನಿ ಧ ಮಗ ಮಗ ಮದ ಸಾ ನಿ ರೇ ನಿ ಧ ಮಗ ಮಗ ರೇ ಸಾ ಮ ಮಗ ಗ ರೇ ರೇ ಧ ರೇ ಸ ನಿ ನಿ ರೇ ಗ ಮ ದ ದ ಮ ದ ಮಗ ಮಗ ದ ಮ ದ ಮಗ ಮಗ ನಿ 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 ದ ದ ದ ಮ ಮ ಮಗ ಗ ಮ ಮಗ 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 ರೇ ಗ ರೇ ಸಾ ನಿ ರೇ ಗ ಮ ದ ನಿ ಸ ನಿ ಧ ನಿ ರೇ ಗ ಮ ಗ ರೇ ಸ सा नि रे सा नि रे सा नि ध नि रे सा रे सा नि ध सा नि ध ध नि ध म म ग ग रे रे सा रे 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 नि 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 ध ध ध म म म ग ग म ग म ग रे सा नि रे ग म ध नि सा नि रे सा नि ध म ग म ग रे ನಡೀರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಣ್ಣ ಇಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಅಣ್ಣ. ಕಿಡ್ನಾಪರ್ ಫೋನ್ ಮಾಡಿದ್ದ, ಅವ್ರು ತುಂಬ ಕೆಟ್ಟವ್ರಂತೆ. ನಾವು ಪೊಲೀಸ್ ಗಿಲೀಸ್ ಅಂತ ಹೋದ್ರೆ
ಅದಕ್ಕೆ ಸಾಯಿಸ್ತೀನಿ ಅಂದ್ರು. ನಮಗೆ ಅದಕ್ಕಿಂತ ದೀಪನ ಪ್ರಾಣ ಮುಖ್ಯ ಕಣೋ. ಪೊಲೀಸ್ ಗಿಲೀಸ್ ಅಂತ ಹೋಗೋದು ಬೇಡ. ನಡಿಯಪ್ಪ ನಡಿಯ. ಭೂಮಿಗೂ ಬಾನಿಗೂ ಪ್ರೀತಿಯ ಸೇತುವೆ ಎಲ್ಲಿದೆಯ ಇಂದ್ರ ಛಾಪ. ಮಣ್ಣ ಹಣತೆಗೂ ಬಣ್ಣದ ಕನಸು ದೂರದ ಆಕಾಶ ದೀಪ. ಯಾವುದೋ ತೀರದ ಆಕಾಶ ದೀಪ, ಆಕಾಶ ದೀಪ. ಯಾರು ಅರಿಯದ ಎಂದು ಮರೆಯದ ಬರೆಯದ ಕಥೆ ಬದುಕು. ಕಾಡಿನ ಮಡಿಲಲ್ಲಿ ದಾರಿಗಳುಂಟೆ ತಲುಪಿದೆ ಮನೆಯು. ನಿಂತಿರೋ ನಿಂತಲ್ಲೇ ಕೊನೆಯು ಆಕಾಶ ದೀಪ. ನಿಂಗೆ ಸಮಾಧಾನ ಮಾಡ್ಕೊ ಅಂತ ಹೇಳೋ ಸ್ಥಿತಿ ನಾನಿಲ್ಲ. ಆದರೆ ಈ ಸಮಯದಲ್ಲಿ ಸಮಾಧಾನದಿಂದ ಯೋಚಿಸಬೇಕು. ದುಡುಕಿದ್ರೆ ಕಳ್ಕೊಳ್ಳೋದು ಅಡುವಲ್ಲ, ಆಸ್ತಿನೂ ಅಲ್ಲ, ಜೀವ. ಸಿಗಂದೂರು ಚೌಡೇಶ್ವರಿ, ದೀಪಾಗೆ ಯಾವ ತೊಂದರೆನೂ ಆಗದೆ ಇರೋಂಗೆ ನೋಡ್ಕೊಳ್ಳವ. ಅವಳನ್ನು ನೀನೇ ಕಾಪಾಡಬೇಕು.